ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸೀರೀಸ್ ವೋಲ್ಟೇಜ್ ರೆಗ್ಯುಲೇಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ಇವಾಗ ಸೀರೀಸ್ ವೋಲ್ಟೇಜ್ ರೆಗ್ಯುಲೇಟರ್ ಇಂದು ಸರ್ಕ್ಯೂಟ್ ಇದೆ. ಸೊ ಫಸ್ಟ್ ಸರ್ಕ್ಯೂಟ್ ನ ನೋಡ್ತಾ ಹೋಗೋಣ. ವಿ ಇನ್ ಅಂದ್ರೆ ವೋಲ್ಟೇಜ್ ಏನಾಗ್ತಾ ಇರುತ್ತೆ ಅಂತಂದ್ರೆ ಈ ವೋಲ್ಟೇಜ್ ಬರ್ತಿದೆಯಲ್ಲ, ಇದು ಯಾವ್ದಾಗಿರುತ್ತೆ? ಅನ್ರೆಗ್ಯುಲೇಟೆಡ್ ಡಿ ಸಿ ವೋಲ್ಟೇಜ್. ಏನು ಅನ್ರೆಗ್ಯುಲೇಟೆಡ್ ಡಿ ಸಿ ವೋಲ್ಟೇಜ್, ಡೈರೆಕ್ಟ್ ಕರೆಂಟಿನ ಅನ್ರೆಗ್ಯುಲೇಟೆಡ್ ವೋಲ್ಟೇಜ್ ವಿ ಇನ್ ಆಗಿ ಪಾಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಈ ಕ್ಯೂ ಇದೆಯಲ್ಲ, ಇದನ್ನ ನಾವು ಟ್ರಾನ್ಸಿಸ್ಟರ್ ಅಂತ ಕರಿತೀವಿ. ಸೊ ಕ್ಯೂನ ಏನಂತ ಕರಿತೀವಿ? ಟ್ರಾನ್ಸಿಸ್ಟರ್. ಈ ಟ್ರಾನ್ಸಿಸ್ಟರ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ? ಈ ಟ್ರಾನ್ಸಿಸ್ಟರ್ನ ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸರ್ಕ್ಯೂಟ್ ಅನ್ನ ಏನ್ ಮಾಡುತ್ತೆ? ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಈ ಕ್ಯೂ ಇದೆಯಲ್ಲ, ಟ್ರಾನ್ಸಿಸ್ಟರ್ ಈ ಒಂದು ಫುಲ್ ಸರ್ಕ್ಯೂಟ್ ಅನ್ನ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಸೊ ಈ ಕ್ಯೂ ಇದೆಯಲ್ಲ ಟ್ರಾನ್ಸಿಸ್ಟರ್, ಇಟ್ ಆಪರೇಟ್ಸ್ ಓನ್ಲಿ ಇನ್ ದ ಆಕ್ಟಿವ್ ರೀಜನ್. ಸೊ ಓನ್ಲಿ ಇನ್ ದ ಆಕ್ಟಿವ್ ರೀಜನ್ ಅಂದ್ರೆ ಫಾರ್ವರ್ಡ್ ಮತ್ತೆ ರಿವರ್ಸ್ ಬಯಾಸ್ ನ ನೋಡ್ಬೇಕಾದ್ರೆ ಈ ಫಾರ್ವರ್ಡ್ ಬಯಾಸ್ ಇತ್ತಲ್ಲ, ಇದನ್ನ ಏನಂತ ಕರಿತೀವಿ? ಆಕ್ಟಿವ್ ರೀಜನ್ ಅಂತ ಕರಿತೀವಿ. ನೆಕ್ಸ್ಟ್ ರಿವರ್ಸ್ ಬಯಾಸ್ ಇದ್ದಿದ್ದನ್ನ ಬ್ರೇಕ್ ಡೌನ್ ರೀಜನ್ ಅಂತ ಕರಿತೀವಿ. ಈ ಆಕ್ಟಿವ್ ರೀಜನ್ ಅಲ್ಲಿ ಮಾತ್ರ ನಮ್ಮ ಟ್ರಾನ್ಸಿಸ್ಟರ್ ಕ್ಯೂ ಆಪರೇಟ್ ಆಗ್ತಾ ಹೋಗುತ್ತೆ. ಸೊ ಈ ಕ್ಯೂ ಏನಾಗಿರುತ್ತೆ ನೋಡಿ, ಕ್ಯೂ ಏನಾಗಿದೆ? ಲೋಡ್ ರೆಸಿಸ್ಟೆನ್ಸ್ ಜೊತೆ ಸೀರೀಸ್ ಅಲ್ಲಿ ಇದೆ. ಸೊ ಲೋಡ್ ರೆಸಿಸ್ಟೆನ್ಸ್ ಜೊತೆ ಇದು ಸೀರೀಸ್ ಅಲ್ಲಿ ಇರೋದ್ರಿಂದ ಮ್ಯಾಕ್ಸಿಮಮ್ ಪವರ್ ಡಿಸಿಪೇಷನ್ ಆಗುತ್ತೆ. ಸೊ ಇದೊಂದು ಡಿಸ್ಅಡ್ವಾಂಟೇಜ್ ಅನ್ನು, ಮ್ಯಾಕ್ಸಿಮಮ್ ಪವರ್ ಡಿಸಿಪೇಷನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇನ್ನೊಂದು ಮೇಜರ್ ಡಿಸ್ಅಡ್ವಾಂಟೇಜ್ಗಳೇನು? ನೋ ಪ್ರೊಟೆಕ್ಷನ್ ಟು ಶಾರ್ಟ್ ಸರ್ಕ್ಯೂಟ್. ಈ ಸರ್ಕ್ಯೂಟ್ ಅಲ್ಲಿ ಏನಾದ್ರೂ ಶಾರ್ಟ್ ಸರ್ಕ್ಯೂಟ್ ಆದ್ರೆ, ಓವರ್ಫ್ಲೋ ಆಫ್ ಕರೆಂಟ್ ಇಂದ ಏನಾದ್ರೂ ಶಾರ್ಟ್ ಸರ್ಕ್ಯೂಟ್ ಆದ್ರೆ ಪ್ರೊಟೆಕ್ಷನ್ ಇರೋದಿಲ್ಲ. ಯಾವ್ದ್ರಲ್ಲಿ? ಸೀರೀಸ್ ವೋಲ್ಟೇಜ್ ರೆಗ್ಯುಲೇಟರ್ ಅಲ್ಲಿ. ಮತ್ತೆ ಆಸ್ ದ ಟೆಂಪರೇಚರ್ ಚೇಂಜಸ್, ಔಟ್ಪುಟ್ ವೋಲ್ಟೇಜ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಟೆಂಪರೇಚರ್ ಚೇಂಜ್ ಆದಂಗೆ ಔಟ್ಪುಟ್ ವೋಲ್ಟೇಜ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇವಾಗ ಈ ಫುಲ್ ಸರ್ಕ್ಯೂಟ್ ಅನ್ನ ಸ್ಟಡಿ ಮಾಡಬೇಕಾದ್ರೆ ನಮಗೆ ಎರಡು ಕೇಸ್ ಬರುತ್ತೆ. ಸೊ ಎರಡು ಕೇಸ್ ಯಾವುದು? ಇಫ್ ಔಟ್ಪುಟ್ ವೋಲ್ಟೇಜ್ ಇನ್ಕ್ರೀಸಸ್, ಇಫ್ ಔಟ್ಪುಟ್ ವೋಲ್ಟೇಜ್ ಇನ್ಕ್ರೀಸ್. ಎರಡನೇ ಕಂಡೀಷನ್ ಏನು? ಇಫ್ ಔಟ್ಪುಟ್ ವೋಲ್ಟೇಜ್ ಡಿಕ್ರೀಸ್. ಔಟ್ಪುಟ್ ವೋಲ್ಟೇಜ್ ಇನ್ಕ್ರೀಸ್ ಅಥವಾ ಔಟ್ಪುಟ್ ವೋಲ್ಟೇಜ್ ಡಿಕ್ರೀಸ್. ಈ ಔಟ್ಪುಟ್ ವೋಲ್ಟೇಜ್ ನ ಫಾರ್ಮುಲಾ ಏನು ಅಂತಂದ್ರೆ ನೋಡಿ, ಔಟ್ಪುಟ್ ವೋಲ್ಟೇಜ್ ಯಾವ್ದ್ರಿಂದ ಫಾರ್ಮ್ ಆಗ್ತಾ ಇರೋದು? ನೋಡಿ ಇದು ವಿ ಝೆಡ್ ಇರುತ್ತೆ. ಯಾವ್ದ್ರಲ್ಲಿ? ಝೀನರ್ ಡಯೋಡ್ ಇರೋದ್ರಿಂದ ವಿ ಝೆಡ್ ಇರುತ್ತೆ. ಸೊ ವಿ ಝೆಡ್ ಮೈನಸ್ ವಿ ಬಿ ಇ, ಬೇಸ್ ಎಮಿಟರ್ ಮಧ್ಯೆ ಇರುವಂತಹ ವೋಲ್ಟೇಜ್. ಸೊ ವಿ ಬಿ ಇ. ಸೊ ಔಟ್ಪುಟ್ ವೋಲ್ಟೇಜ್ ಫಾರ್ಮುಲಾ ಏನು? ವಿ ಝೆಡ್ ಮೈನಸ್ ವಿ ಬಿ ಇ. ಆ ಔಟ್ಪುಟ್ ವೋಲ್ಟೇಜ್ ಇನ್ಕ್ರೀಸ್ ಆದ್ರೆ ಅಥವಾ ಔಟ್ಪುಟ್ ವೋಲ್ಟೇಜ್ ಡಿಕ್ರೀಸ್ ಆದ್ರೆ ನಮಗೆ ಎರಡು ಕಂಡೀಷನ್ಸ್ ಬರ್ತಾ ಹೋಗುತ್ತೆ. ನಮಗೆ ಗೊತ್ತಿರೋದೇನು ಅಂತಂದ್ರೆ ಈ ವಿ ಝೆಡ್ ಇದೆಯಲ್ಲ, ಯಾವುದು? ಝೀನರ್ ವೋಲ್ಟೇಜ್. ಸೊ ಝೀನರ್ ವೋಲ್ಟೇಜ್ ಯಾವತ್ತಿದ್ರೂ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಝೀನರ್ ವೋಲ್ಟೇಜ್ ಕಾನ್ಸ್ಟೆಂಟ್ ಆಗಿರೋದ್ರಿಂದ ವಿ ಔಟ್ ಇಸ್ ಈಕ್ವಲ್ ಟು ವಿ ಝೆಡ್ ಮೈನಸ್ ವಿ ಬಿ ಇನ. ಸೊ ಇದು ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಕಾನ್ಸ್ಟೆಂಟ್ ಆಗಿರೋದ್ರಿಂದ ವಿ ಔಟ್ಪುಟ್ ಅಲ್ಲಿ ನಾನು ಏನೇ ಚೇಂಜಸ್ ಮಾಡಿದ್ರು ಅದು ಡೈರೆಕ್ಟ್ ಇಂಪ್ಯಾಕ್ಟ್ ಯಾವ್ದ್ರ ಮೇಲೆ ಬೀಳುತ್ತೆ? ವಿ ಬಿ ಇ ಮೇಲೆ ಬೀಳುತ್ತೆ. ಸೊ ನೋಡಿ, V0 ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಿ ಬಿ ಇ. ಸೊ ಮೈನಸ್ ಅಂತ ಅಂದ್ರೇನು? ಇನ್ವರ್ಸ್ಲಿ. ಸೊ ವಿ ಬಿ ಇ ಗೊತ್ತಾಯ್ತಾ? ಈಗ ನಾನು V0 ಅಲ್ಲಿ ಏನಾದ್ರೂ ಇನ್ಕ್ರೀಸ್ ಮಾಡಿದ್ರೆ ಅಂದ್ರೆ ಔಟ್ಪುಟ್ ವೋಲ್ಟೇಜ್ ಇನ್ಕ್ರೀಸ್ ಆದ್ರೆ ವಿ ಬಿ ಇ ವ್ಯಾಲ್ಯೂ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಸೊ ವಿ ಬಿ ಇ ಡಿಕ್ರೀಸಸ್. ಈಗ ವಿ ಬಿ ಅಂದ್ರೇನು? ವೋಲ್ಟೇಜ್ ಅಕ್ರಾಸ್ ಬೇಸ್ ಎಮಿಟರ್. ಬೇಸ್ ಮತ್ತೆ ಎಮಿಟರ್ ಮಧ್ಯೆ ಇರುವಂತ ವೋಲ್ಟೇಜ್ ಡಿಕ್ರೀಸ್ ಆಗೋದ್ರಿಂದ ನಮ್ಗೆ ಏನಾಗುತ್ತೆ? ಅಲ್ಲಿರುವಂತ ಕರೆಂಟ್ ಯಾವುದು? ಬೇಸ್ ಕರೆಂಟ್ ಕೂಡ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಏನಾಯ್ತು? ಬೇಸ್ ಕರೆಂಟ್ ಕೂಡ ಡಿಕ್ರೀಸ್ ಆಯ್ತು. ನೆಕ್ಸ್ಟ್ ನಮಗೆ ಒಂದು ಗೊತ್ತಿದೆ, ಏನು? ಟ್ರಾನ್ಸಿಸ್ಟರ್ ಇಸ್ ಎ ಕರೆಂಟ್ ಕಂಟ್ರೋಲ್ ಡಿವೈಸ್. ಟ್ರಾನ್ಸಿಸ್ಟರ್ ಇಸ್ ಎ ಕರೆಂಟ್ ಕಂಟ್ರೋಲ್ ಡಿವೈಸ್. ಸೊ ವಿ ಐ ಬಿ ಇದೆಯಲ್ಲ, ಈ ಕರೆಂಟ್ ಅಟ್ ದ ಬೇಸ್ ಏನಾಗಿರುತ್ತೆ? ಇನ್ಪುಟ್ ಕರೆಂಟ್ ಆಗಿರುತ್ತೆ. ಸೊ ಇನ್ಪುಟ್ ಕರೆಂಟ್ ಏನಾದರೂ ಡಿಕ್ರೀಸ್ ಆದ್ರೆ ಔಟ್ಪುಟ್ ಕರೆಂಟ್ ಕೂಡ ಡಿಕ್ರೀಸ್ ಆಗುತ್ತೆ. ಸೊ ನಮ್ಮ ಔಟ್ಪುಟ್ ಕರೆಂಟ್ ಯಾವುದು? ಐ ಸಿ. ಸೊ ಔಟ್ಪುಟ್ ಕರೆಂಟ್ ಯಾವುದು? ಐ ಸಿ. ಸೊ ಐ ಸಿ ಕೂಡ ಡಿಕ್ರೀಸ್ ಆಯ್ತು. ಇವಾಗ ಐ ಸಿ ಡಿಕ್ರೀಸ್ ಆಗ್ತಿರೋದ್ರಿಂದ ಐ ಸಿ ಎಲ್ಲಿದೆ? ಇಲ್ಲಿದೆ. ಸೊ ಐ ಸಿ ಡಿಕ್ರೀಸ್ ಆಗ್ತಿರೋದ್ರಿಂದ ಏನಾಗುತ್ತೆ? ವಿ ಸಿ ಇ. ಸೊ ವಿ ಸಿ ಇ ಏನಾಗುತ್ತೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ವೋಲ್ಟೇಜ್ ವಿ ಸಿ ಇ ಏನಾಗುತ್ತೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಔಟ್ಪುಟ್ ಕರೆಂಟ್ ಡಿಕ್ರೀಸ್ ಆಗ್ತಿರೋದ್ರಿಂದ ಕರೆಂಟ್ ಡಿಕ್ರೀಸ್ ಆಗ್ತಿದೆ, ಆದ್ರೆ ಅದರಲ್ಲಿರುವಂತಹ ಅದರ ಅಕ್ರಾಸ್ ಇರುವಂತಹ ವೋಲ್ಟೇಜ್ ಕರೆಂಟ್ ವಿತ್ ಎಮಿಟರ್ ಏನಾಗುತ್ತೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಇಫ್ ಔಟ್ಪುಟ್ ವೋಲ್ಟೇಜ್ ಇಸ್ ಡಿಕ್ರೀಸ್ಡ್. ಸೊ ಡಿಕ್ರೀಸ್ಡ್ ಅಂದ್ರೆ ಇದು ಏನಿದೆ ಅದರ ಉಲ್ಟಾ ಆಗ್ತಾ ಹೋಗುತ್ತೆ. ಸೊ ವಿ ಬಿ ಏನಾಗುತ್ತೆ?
ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಐ ಬಿ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ, ಐ ಸಿ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗುತ್ತೆ, ಆದರೆ ವಿ ಸಿ ವ್ಯಾಲ್ಯೂ ಏನಾಗುತ್ತೆ ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ಸೀರೀಸ್ ವೋಲ್ಟೇಜ್ ರೆಗ್ಯುಲೇಟರ್ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಇಷ್ಟನ್ನ ಬರೆದ್ರೆ ಸಾಕು. ಔಟ್ಪುಟ್ ವೋಲ್ಟೇಜ್ ಇನ್ಕ್ರೀಸ್ ಆದ್ರೆ ಏನಾಗುತ್ತೆ ಅವಷ್ಟು ಕಂಡೀಷನ್ಸ್ ನ ಬರೀರಿ. ಔಟ್ಪುಟ್ ವೋಲ್ಟೇಜ್ ಡಿಕ್ರೀಸ್ ಆದ್ರೆ ಏನಾಗುತ್ತೆ ಅದಷ್ಟು ಕಂಡೀಷನ್ ನ ಬರೆದ್ಬಿಟ್ಟು ಇಷ್ಟನ್ನ ಥಿಯರಿ ಆಗಿ ಬರೆದ್ರೆ ಸೀರೀಸ್ ವೋಲ್ಟೇಜ್ ರೆಗ್ಯುಲೇಟರ್ ಬಗ್ಗೆ ಅವ್ರು ಏನೇ ಕೇಳಿದ್ರು ಬರೀತಾ ಹೋಗ್ಬೋದು. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.